ಗುರುಮಿಟ್ಕಲ್ ಮೇಲೆ ಹೋಗ್ತಕ್ಕಂಥ ಈ ಹೆದ್ದಾರಿ ಅಪಘಾತ ಒಂದ್ ಗಾಡಿ ತಪ್ಪಿಸಿ ಒಂದ್ ಗಾಡಿ ಹೋಗಿರ್ ಕೆಳಗಡೆ 6-7 ಕಿಲೋಮೀಟರ್ ಅದ ಗಾಡ್ ಸೆಕ್ಷನ್ ಇರೋದ್ರಿಂದ ವಾಹನ ಸವಾರರು ಪರದಾಡ್ತಕ್ಕಂಥ ಸ್ಥಿತಿ ಆದ. ಈ ತಡೆಗೋಡೆ ನಿರ್ಮಾಣ ಮಾಡುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ. ಮತ್ತೆ ಸೂಚಕ ಫಲಕಗಳೆಲ್ಲ ನಾಮಫಲಕಗಳೆಲ್ಲ ಹಂಗಾಗಿ ಸಾಕಷ್ಟು ಅಪಘಾತಗಳು ನಿರಂತರ ನಡೆದ್ರು ಕೂಡ ಅಪಘಾತ ಬೇಜನ್ ವಾರಕ್ಕೊಂದು ತಿಂಗಳಿಗೊಂದು ಯಾದಗಿರಿನಿಂದ ಗುರುಮಿಟ್ಕಲ್ ಮೇಲೆ ಹೋಗ್ತಕ್ಕಂಥ ಈ ಹೆದ್ದಾರಿ ಧರ್ಮಪುರ್ಲಿಂದ ಓಡ್ಬಂಡಗೆ ಹೋಗ್ತಕ್ಕಂಥ ಸುಮಾರು 6-7 ಕಿಲೋಮೀಟರ್ ಅದ ಗಾಡ್ ಸೆಕ್ಷನ್ ಇರೋದ್ರಿಂದ ವಾಹನ ಸವಾರರು ಪರದಾಡ್ತಕ್ಕಂಥ ಸ್ಥಿತಿ ಅದ. ಸಾಕಷ್ಟು ಸ್ವಲ್ಪ ಕಣ್ಣು ಮುಚ್ಚಿದ್ರೆ ಇನ್ನೊಂದು ಗಾಡಿಗೆ ಅಪಘಾತ ತಪ್ಪಿಸ್ಲಕ್ಕೆ ಹೋದರೆ ಧರ್ಮಪುರ ಕೆರೆಯಲ್ಲಿ ಹೋಗಿ ಅಪಘಾತ ಆಗೋ ಸಂಭವ ಅದ. ಈಗಾಗಲೇ ಸಾಕಷ್ಟು ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಈ ತಡೆಗೋಡೆ ನಿರ್ಮಾಣ ಮಾಡುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸ್ಯಾರ. ಮತ್ತು ಸೂಚಕ ಫಲಕಗಳೆಲ್ಲ ನಾಮಫಲಕಗಳೆಲ್ಲ ಹಂಗಾಗಿ ಸಾಕಷ್ಟು ಅಪಘಾತಗಳು ನಿರಂತರ ನಡೆದರೂ ಕೂಡ ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥ ಜಿಲ್ಲಾಡಳಿತ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಇದನ್ನ ಸರಿಪಡಿಸಿ ಮುಂದಾಗ್ತಕ್ಕಂಥ ಅನಾಹುತವನ್ನು ತಪ್ಪಿಸಬೇಕಂತಕ್ಕಂಥದ್ದೇ ನನ್ನ ಅನಿಸಿಕೆ. ಯಾದಗಿರಿ ಟು ಗುರುಮಿಟ್ಕಲ್ ರಸ್ತೆ ಇದು ಬೋಡಬಂಡ ಧರಂಪುರ ಇದು ಬಗಲ ಕೆರೆ ಅದ. ಈ ಕೆರೆಲಿಂದ ಟರ್ನ್ ಓವರ್ ಅದ. ಈ ಟರ್ನಲ್ಲಿ ತಡೆಗೋಡೆ ಆಗಿಲ್ಲ. 20-30 ವರ್ಷ ಲಾರಿ ಬಸ್ ಓದ್ತಾವ ಹಂಗೆ ತಿರುಗಾಡ್ತೀವಿ ಎಲ್ಲ ನೋಡ್ತೀವಲ್ಲ. ಅಪಘಾತ ಒಂದ್ ಗಾಡಿ ತಪ್ಪಿಸಿ ಒಂದ್ ಗಾಡಿ ಹೋಗಿರ್ ಕೆಳಗಡೆಯಲ್ಲಿ. ಇಲ್ಲಿ ಯಾರು ಏನು ಜಿಲ್ಲಾಡಳಿತ ಮಾಡಿಲ್ಲ, ಏನು ಮಾಡಿಲ್ಲ, ಕೆಲಸನೇ ಆಗಿಲ್ಲ. ಯಾವ್ದಿಲ್ಲಿ ಶೀಘ್ರದಲ್ಲಿ ಆಗ್ಬೇಕು. ಇದು ಗುರುಮಿಟ್ಕಲ್ ರಸ್ತೆ ಬೋಡಬಂಡ ಧರಂಪುರ ಸೆಂಟ್ರಲ್ಲಿ ಒಂದು ಕೆರೆ. ಆ ಕೆರೆದಲ್ಲಿ ತಡೆಗೋಡೆ ಇಲ್ಲ, ಏನು ಬಂದೋಬಸ್ತ್ ಇಲ್ಲ. ಲಾರಿಗಳು, ಆಟೋವು, ವೆಹಿಕಲ್ ಬೇಜನ್ ವೆಹಿಕಲ್ ಅಪಘಾತ ಬೇಜನ್ ವಾರಕ್ಕೊಂದು ತಿಂಗಳಿಗೊಂದು ಬೇಜನ್ನು ಏನೂ ಇಲ್ಲ. ರಸ್ತೆಯಲ್ಲಿ ಒಂದು ಟರ್ನಿಂಗ್ ಮಾಡಕ್ಕೆ ಹೋದ್ರೆ ಒಂದಾಗುತ್ತೆ. ಭಾಳ ಅಪಘಾತ ಆಗಿದೆ. ಇದಕ್ಕೆ ಪರಿಹಾರ ಬೇಕು.